ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಪಂಚರಾಜ್ಯಗಳ ಎಲೆಕ್ಷನ್ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಈಗಾಗಲೇ ಒಂದಿಷ್ಟು ಸಂಸ್ಥೆಗಳು ಸಮೀಕ್ಷೆಗಳನ್ನ ಕೊಟ್ಟಿದೆ ಯಾರು ಗೆಲ್ಲಬಹುದು ಅಂತ ಹೇಳಿ. ಬಟ್ ಇಡೀ ದೇಶದ ಕಂಡಿರುವಂತಹದ್ದು ಏನು ಅಂತ ಹೇಳಿದ್ರೆ, ಸಟ್ಟಾ ಬಜಾರ್ ಏನ್ ಹೇಳುತ್ತೆ, ಸಟ್ಟಾ ಬಜಾರ್ನ ಸಮೀಕ್ಷೆ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಸೊ ಇದೀಗ ಪಂಚರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಭವಿಷ್ಯವನ್ನ ಸಟ್ಟಾ ಬಜಾರ್ ಹೇಳಿದೆ. ಹಾಗಾದ್ರೆ ಸಟ್ಟಾ ಬಜಾರ್ ಯಾರಿಗೆ ಬಹುಮತ ಅಂತ ಹೇಳಿದೆ? ಪಂಚರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದೆ. ಅಂಕಿ ಅಂಶಗಳ ಸಮೇತ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆ ಆಗ್ತಾ ಇದೆ. ತಮಿಳುನಾಡು, ಕೇರಳಂ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪಾಂಡಿಚೇರಿಯನ್ನ ಹೊರತುಪಡಿಸಿದ್ರೆ ಇನ್ನ ಉಳಿದಿರುವಂತಹ 4 ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಸಮೀಕ್ಷೆಯನ್ನ ಸಟ್ಟಾ ಬಜಾರ್ ಕೊಟ್ಟಿದೆ. ಸಟ್ಟಾ ಬಜಾರ್ನ ಸಮೀಕ್ಷೆ ಯಾಕೆ ಕುತೂಹಲಕ್ಕೆ ಕಾರಣವಾಗುತ್ತೆ, ಯಾಕೆ ಎಲ್ಲರೂ ಕೂಡ ಸಟ್ಟಾ ಬಜಾರ್ ಭವಿಷ್ಯಕ್ಕಾಗಿ ವೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಆಗಿ ಹೇಳುತ್ತೆ ಸಟ್ಟಾ ಬಜಾರ್ ಯಾವ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ. ಹಾಗಂತ ಹೇಳಿ ಇದೊಂದು ಏಜೆನ್ಸಿನಾ ಅಂತ ಹೇಳಿದ್ರೆ ಅಲ್ಲ, ಅನಧಿಕೃತವಾಗಿ ನಡೆಯುವಂತಹ ಸಮೀಕ್ಷೆ. ಅಧಿಕೃತ ಡಾಕ್ಯುಮೆಂಟ್ ಅಂತ ಏನಿರೋದಿಲ್ಲ. ಬಟ್ ಸಟ್ಟಾ ಬಜಾರ್ ಯಾವ ಭವಿಷ್ಯವನ್ನ ನುಡಿದಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ, ಆ ಚುನಾವಣೆಯ ಭವಿಷ್ಯಗಳು ನಿಜ ಆಗಿದೆ. ಸೊ ಇದೇ ಕಾರಣಕ್ಕಾಗಿ ಸಟ್ಟಾ ಬಜಾರ್ನ ಸಮೀಕ್ಷೆಯ ಬಗ್ಗೆ ಅಥವಾ ಅದರ ಭವಿಷ್ಯದ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಇರುತ್ತೆ. ರಾಜಕೀಯ ವಿಶ್ಲೇಷಕರು ಕೂಡ ಸಟ್ಟಾ ಬಜಾರ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಈಗ ಸಟ್ಟಾ ಬಜಾರ್ ಒಂದು ಡೇಟಾ ಅನ್ನ ರಿಲೀಸ್ ಮಾಡಿದೆ, ಭವಿಷ್ಯವನ್ನ ನುಡಿದಿದೆ. ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೇರಳಂ, ತಮಿಳುನಾಡು ಈ 4 ರಾಜ್ಯಗಳಲ್ಲಿ ಇದೇ ಪಕ್ಷ ಗೆಲ್ಲುತ್ತೆ, ಇಷ್ಟೇ ಸೀಟ್ಗಳು ಬರುತ್ತೆ ಅಂತ ಹೇಳಿ ಸಟ್ಟಾ ಬಜಾರ್ ಹೇಳಿದೆ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಗೆಲ್ಲುತ್ತೆ? ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ ಬರುತ್ತಾ? ವೆಸ್ಟ್ ಬೆಂಗಾಲ್ನಲ್ಲಿ ಮೋದಿ ಕಮಾಲ್ ಮಾಡ್ತಾರಾ? ತಮಿಳುನಾಡಲ್ಲಿ ಡಿಎಂಕೆ ಉಳಿಯುತ್ತಾ, ಟಿವಿಕೆ ಗೆಲ್ಲುತ್ತಾ? ಕೇರಳಂನಲ್ಲಿ ಪಿನರಾಯಿ ವಿಜಯನ್ ಹ್ಯಾಟ್ರಿಕ್ ಅನ್ನ ಬಾರಿಸ್ತಾರ? ಈ ಕುತೂಹಲಕ್ಕೆ ಸಟ್ಟಾ ಬಜಾರ್ ಉತ್ತರವನ್ನ ಕೊಟ್ಟಿದೆ. ಹಾಗಾದ್ರೆ ಸಟ್ಟಾ ಬಜಾರ್ನ ಸಮೀಕ್ಷೆ ಏನು, ಅಂಕಿಅಂಶಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಸಟ್ಟಾ ಬಜಾರ್. ನೋಡಿ, ಸಟ್ಟಾ ಬಜಾರ್ನ ಭವಿಷ್ಯ ಹೇಗಿದೆ ಅಂತ ಹೇಳಿದ್ರೆ, ಒಟ್ಟು ಸೀಟ್ಗಳ ಸಂಖ್ಯೆ ಅಸ್ಸಾಂನಲ್ಲಿ 126, ಮ್ಯಾಜಿಕ್ ನಂಬರ್ 64. ಯಾವುದೇ ಪಕ್ಷ ಅಧಿಕಾರವನ್ನು ಹಿಡಿಬೇಕು ಅಂದ್ರೆ 64 ಸೀಟ್ಗಳಲ್ಲಿ ಗೆಲ್ಲಬೇಕು. ಸೊ ಸಟ್ಟಾ ಬಜಾರ್ ಹೇಳ್ತಾ ಇದೆ NDA ಮೈತ್ರಿಕೂಟ ಅಸ್ಸಾಂನಲ್ಲಿ ಗೆಲ್ಲುತ್ತೆ, ಈ ಬಾರಿಯೂ ಕೂಡ ಗೆಲ್ಲುತ್ತೆ. ಅಂಕಿಅಂಶಗಳು 97ರಿಂದ 99 ಸೀಟ್ಗಳನ್ನ ಗೆಲ್ಲಬಹುದು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ 23ರಿಂದ 25 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಹಾಗಾದ್ರೆ 2021ರ ರಿಸಲ್ಟ್ ಏನಾಗಿತ್ತು? 5 ವರ್ಷಗಳ ಹಿಂದೆ ಏನಾಗಿತ್ತು? 5 ವರ್ಷಗಳ ಹಿಂದೆ NDA ಗೆದ್ದಿತ್ತು 75 ಸೀಟ್, ಆಗ ಕಾಂಗ್ರೆಸ್ 50 ಸೀಟ್ಗಳಲ್ಲಿ ಗೆದ್ದಿತ್ತು. ಬಟ್ ಈಗ ಅರ್ಧ ಕಳೆದುಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಹೇಳ್ತಾ ಇದೆ. ಅದರ ಅರ್ಥ ಮತ್ತೊಮ್ಮೆ ಬಿಜೆಪಿ ಗೆಲ್ಲುತ್ತೆ, ಮತ್ತೊಮ್ಮೆ ಬಿಜೆಪಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ ಅಸ್ಸಾಂನಲ್ಲಿ. ಇನ್ನ ಈ ಪಂಚರಾಜ್ಯಗಳ ಎಲೆಕ್ಷನ್ನ ಪೈಕಿ ಯಾವುದಾದರೂ ಒಂದು ರಾಜ್ಯದ ಬಗ್ಗೆ ಕುತೂಹಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ವೆಸ್ಟ್ ಬೆಂಗಾಲ್. ಸಾಕಷ್ಟು ಕಾರಣಗಳಿದೆ ಅದಕ್ಕೆ. ನರೇಂದ್ರ ಮೋದಿ ಅವರ ಪ್ರಚಾರ, ಮಮತಾ ಬ್ಯಾನರ್ಜಿ ಅವರ ಪ್ರಚಾರ, ಜಿದ್ದಾಜಿದ್ದಿ. ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ. ಈ ಚುನಾವಣೆಯ ನಂತರ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬಂದ ಮಾರನೇ ದಿನ ಟಿಎಂಸಿ ಗೂಂಡಗಳನ್ನ ನಾವು ಉಲ್ಟಾ ನೇತ ಹಾಕ್ತೀವಿ ಅಂತ, ಟಿಎಂಸಿ ಗೂಂಡಾಗಳನ್ನ ನಾವು ಉಲ್ಟಾ ನೇತ ಹಾಕ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರು ಆ ರೀತಿಯ ಭಾಷೆಯನ್ನು ಕೂಡ ಬಳಸಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಜಿದ್ದಾಜಿದ್ದಿ ಇದೆ ಬಿಜೆಪಿ ವರ್ಸಸ್ ಟಿಎಂಕೆ ನಡುವೆ.
ಕಳೆದ ಬಾರಿ ರಿಸಲ್ಟ್ ಅನ್ನ ನೋಡೋಣ. 2021ರಲ್ಲಿ ಇನ್ನೇನು ಬಿಜೆಪಿ ಗೆದ್ದೇ ಬಿಡುತ್ತು, ಬಿಜೆಪಿ ಅಧಿಕಾರವನ್ನ ಹಿಡದೇ ಬಿಡುತ್ತೆ ಅಂತ ಹೇಳಿ ಪ್ರಚಾರ ನಡೆಯಿತು. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಇಡೀ ಬಿಜೆಪಿ ಕಾಂದಾನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಪ್ರಚಾರ ಮಾಡುತ್ತೆ. ಅದೇ ಸಂದರ್ಭದಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ ಮಮತಾ ಬ್ಯಾನರ್ಜಿ ಅವರಿಗೆ. ಅವರು ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಪ್ರಚಾರವನ್ನ ಮಾಡ್ತಾರೆ. ಬರೀ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಪ್ರಚಾರ ಮಾಡಿ ಬರೋಬ್ಬರಿ 215 ಕ್ಷೇತ್ರದಲ್ಲಿ ಗೆಲ್ತಾರೆ ಮಮತಾ ಬ್ಯಾನರ್ಜಿ. ಸ್ವತಃ ಅವ್ರು ಸೋಲ್ತಾರೆ, ಬಟ್ ಪಕ್ಷವನ್ನ ಗೆಲ್ಲಿಸ್ತಾರೆ. ಸೊ ಕಳೆದ ಬಾರಿಯ ರಿಸಲ್ಟ್ 215, ಬಿಜೆಪಿ 77. ಈಗ ಜಿದ್ದಾಜಿದ್ದಿ ಜಾಸ್ತಿ ಆಗಿದೆ. ಮಮತಾ ಬ್ಯಾನರ್ಜಿ ಅವರು ಕೂಡ ಒಂದಿಷ್ಟು ಸೆಟ್ ಬ್ಯಾಕ್ ಅನ್ನ ಅನುಭವಿಸ್ತಾ ಇದ್ದಾರೆ. ಇದರೊಳಗೆ SIR ಬರೋಬ್ಬರಿ 91 ಲಕ್ಷ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಯಾರಿಗೆ ಹೆಲ್ಪ್ ಆಗುತ್ತೆ, ಯಾರಿಗೆ ಪ್ಲಸ್ ಆಗುತ್ತೆ? ಬಟ್ ಸಟ್ಟಾ ಬಜಾರ್ ಹೇಳ್ತಾ ಇದೆ ತುಂಬಾ ಜಿದ್ದಾಜಿದ್ದಿ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ತುಂಬಾ ಜಿದ್ದಾಜಿದ್ದಿ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಆದ್ರೂ ಕೂಡ TMC ಗೆಲ್ಲುತ್ತೆ. ಮಮತಾ ಬ್ಯಾನರ್ಜಿ ಅವರು ಮತ್ತೆ CM ಆಗ್ತಾರೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಅಂಕಿಅಂಶ ಏನು? ವೆಸ್ಟ್ ಬೆಂಗಾಲ್ನಲ್ಲಿ 294 ವಿಧಾನಸಭಾ ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ 148. ಯಾವುದೇ ಪಕ್ಷ ಅಧಿಕಾರವನ್ನು ಹಿಡಿಬೇಕು ಅಂದ್ರೆ 148 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಬೇಕು. ಸಟ್ಟಾ ಬಜಾರ್ನ ಭವಿಷ್ಯದ ಪ್ರಕಾರ TMC 158ರಿಂದ 161 ಕ್ಷೇತ್ರವನ್ನ ಗೆಲ್ಲಬಹುದು. ಕನಿಷ್ಠ ಅಂದ್ರೂ ಕೂಡ 158, ಗರಿಷ್ಠ 161. ಬಿಜೆಪಿ ಪ್ಲಸ್ ಮಾಡಿಕೊಳ್ಳುತ್ತೆ. ಕಳೆದ ಬಾರಿ 77 ಕ್ಷೇತ್ರದಲ್ಲಿ ಗೆದ್ದಂತಹ ಬಿಜೆಪಿ ಈ ಬಾರಿ ಕನಿಷ್ಠ ಅಂದ್ರೂ ಕೂಡ 127 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತಂತೆ. ಮ್ಯಾಕ್ಸಿಮಮ್ ಅಂದ್ರೆ 130 ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತಂತೆ. ಅಮಿತ್ ಶಾ ಅವರು ಈ ನಂಬರ್ ನೋಡಿ ಖುಷಿ ಪಟ್ಟಿರ್ತಾರೆ. ಮ್ಯಾಜಿಕ್ ನಂಬರ್ 148, ಮ್ಯಾಕ್ಸಿಮಮ್ ನಂಬರು ಬಿಜೆಪಿಗೆ 130 ಬಂದರೂ ಕೂಡ ಇನ್ನೊಂದು 18 ಜನರನ್ನ ಹೈಜಾಕ್ ಮಾಡಿದ್ರೆ, ಆಪರೇಷನ್ ಮಾಡಿದ್ರೆ ಅಧಿಕಾರವನ್ನು ಹಿಡಿಯಬಹುದು. ಖುಷಿ ಆಗಿರುತ್ತೆ ಅಮಿತ್ ಶಾ ಅವರಿಗೆ. ಇನ್ನು ಕಾಂಗ್ರೆಸ್ ಅಥವಾ ಇತರೆ ಪಕ್ಷಗಳು 4ರಿಂದ 6 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಸೊ ವೆಸ್ಟ್ ಬೆಂಗಾಲ್ ಕುತೂಹಲ ಇದೆ ಯಾರು ಗೆಲ್ತಾರೆ ಅಂತ ಹೇಳಿ. ಬಟ್ ಸಟ್ಟಾ ಬಜಾರ್ ಹೇಳ್ತಾ ಇದೆ ಮತ್ತೊಮ್ಮೆ ದೀದಿ ಅಂತ. ಇನ್ನ ಕೇರಳದಲ್ಲಿ ಅಧಿಕಾರ ಬದಲಾಗುತ್ತೆ. ನೋಡಿ, ಇತ್ತೀಚೆಗೆ ಬಂದಂತಹ ಸಮೀಕ್ಷೆಗಳು ಕೇರಳದಲ್ಲಿ ಇರುವಂತಹ ರಾಜಕೀಯ ಪಂಡಿತರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಿಣರಾಯಿ ವಿಜಯನ್ ವಿರುದ್ಧ ಆಡಳಿತ ಅಲೆ ಇದೆ, ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆ. ಅವರು ಒಳ್ಳೆ ಕೆಲಸ ಮಾಡಿರಬಹುದು, ಬಟ್ ಕಂಟಿನ್ಯೂಸ್ ಆಗಿ ಅಧಿಕಾರದಲ್ಲಿ ಇರುವ ಕಾರಣಕ್ಕಾಗಿ ಆಡಳಿತ ವಿರೋಧಿ ಅಲೆ ಇದೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ UDF ಈ ಬಾರಿ ಅಧಿಕಾರವನ್ನ ಹಿಡಿಯುತ್ತೆ. ಒಟ್ಟು ಸೀಟ್ಗಳ ಸಂಖ್ಯೆ ಕೇರಳದಲ್ಲಿ 140, ಮ್ಯಾಜಿಕ್ ನಂಬರ್ 71. ಸೊ ಕಾಂಗ್ರೆಸ್ ನೇತೃತ್ವದ UDF 75ರಿಂದ 77 ಕ್ಷೇತ್ರದಲ್ಲಿ ಗೆಲ್ಲಬಹುದು, ಅಂದ್ರೆ ಈಸಿಯಾಗಿ ಬಹುಮತವನ್ನ ಪಡೆಯುತ್ತೆ. ಪಿಣರಾಯಿ ವಿಜಯನ್ ನೇತೃತ್ವದ ಪಕ್ಷಗಳು LDF ಇದು 62ರಿಂದ 64 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ. ಅಂದ್ರೆ ಈ ರಾಜ್ಯದಲ್ಲಿ ಮಾತ್ರ, ಕೇರಳದಲ್ಲಿ ಮಾತ್ರ ಯಾವ ಪಕ್ಷ ಅಧಿಕಾರದಲ್ಲಿದೆ ಆ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇನ್ನ ತಮಿಳುನಾಡು, ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. DMK, ಅಣ್ಣಾ DMK, TVK ಪೈಪೋಟಿ ನಡೆಸ್ತಾ ಇದೆ. ಒಂದು ಕಡೆ DMK ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದೆ. NDA ಅಣ್ಣಾ DMK ನೇತೃತ್ವದ ಬಿಜೆಪಿ ಇಲ್ಲ, ನಾವು ಈ ಬಾರಿ ಕಿಂಗ್ ಮೇಕರ್ ಆಗ್ತೀವಿ ಅಥವಾ ನಾವು ಅಧಿಕಾರವನ್ನು ಹಿಡಿತೀವಿ ಅಂತ ಹೇಳ್ತಾ ಇದೆ. TVK ವಿಜಯ್ ಅವರು ಹೋದ್ ಕಡೆ ಬಂದ್ ಕಡೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ, ಜನ ಬರ್ತಾ ಇದ್ದಾರೆ. ಬರ್ತಾ ಇರುವಂತಹ ಜನ ವೋಟ್ ಹಾಕ್ತಾರಾ ಗೊತ್ತಿಲ್ಲ ಸದ್ಯಕ್ಕೆ. ಬಟ್ ಸದ್ಯ ಯಾವುದೇ ಸಮೀಕ್ಷೆಗಳು ಬಂದರೂ ಕೂಡ TVK 6ರಿಂದ 12 ಅಂತ ಹೇಳ್ತಾ ಇದೆ. ಬಟ್ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ? ಸಟ್ಟಾ ಬಜಾರ್ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಏನಂದ್ರೆ, ಕಳೆದ ಬಾರಿ ಇಲ್ಲಿ DMK ಗೆದ್ದಿತ್ತು 159 ಕ್ಷೇತ್ರದಲ್ಲಿ. ಸಟ್ಟಾ ಬಜಾರ್ ಈಗೂ ಹೇಳ್ತಾ ಇದೆ DMK ಮತ್ತೆ ಗೆಲ್ಲುತ್ತೆ 140ರಿಂದ 144 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಮತ್ತೊಮ್ಮೆ DMK ಬರುತ್ತೆ ಅಂತ ಹೇಳಿ. ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ, ಸಟ್ಟಾ ಬಜಾರ್ ಈ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನ ಕೊಡುವ ಸಂದರ್ಭದಲ್ಲಿ ಕೇವಲ DMKಗೆ ಮಾತ್ರ ಸಂಖ್ಯೆಯನ್ನ ಕೊಟ್ಟಿದೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಅಣ್ಣಾ DMK ಎಷ್ಟು ಗೆಲ್ಲುತ್ತೆ,
ಟಿವಿಕೆ ಎಷ್ಟು ಗೆಲ್ಲುತ್ತೆ ಅನ್ನುವಂತಹ ಸಂಖ್ಯೆಗಳನ್ನ ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ಡಿಎಂಕೆ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಸೊ ಸಟ್ಟಾ ಬಜಾರ್ ಹೇಳ್ತಾ ಇರುವಂತಹ ಪಂಚರಾಜ್ಯಗಳ ಚುನಾವಣೆಯ ಭವಿಷ್ಯದಲ್ಲಿ 4 ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೇರಳಂ, ತಮಿಳುನಾಡು. ಕೇರಳಂನಲ್ಲಿ ಮಾತ್ರ ಆಡಳಿತಾರೂಢ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಅಸ್ಸಾಂನಲ್ಲಿ ಬಿಜೆಪಿ, ವೆಸ್ಟ್ ಬೆಂಗಾಲ್ನಲ್ಲಿ ಟಿಎಂಸಿ, ತಮಿಳುನಾಡಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬರುತ್ತಂತೆ. ಸೊ ನಿಮ್ಗೇನ್ ಅನ್ಸುತ್ತೆ? ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಗೆಲ್ಲಬಹುದು? ಸಟ್ಟಾ ಬಜಾರ್ ಭವಿಷ್ಯ ನಿಜವಾಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.